Hi, welcome back to my channel. So ಇವತ್ತು ನಾನು ನಿಮಗೆ 2 ಬ್ಯೂಟಿ ಟಿಪ್ಸ್ ನ ತಂದಿದ್ದೀನಿ. One is for dark circles and another is for tan remove. So ಇವೆರಡನ್ನ ಒಂದು ಕ್ವಿಕ್ ಅಂಡ್ ಈಸಿ ಆಗಿ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಇದು ಮನೆಯಲ್ಲೇ ಮಾಡುವಂತದ್ದು ಹೋಮ್ ರೆಮಿಡಿ ಅಂಡ್ ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ ಈ ರೆಮಿಡಿ ಬಂದು. ಸೊ ಟ್ರೈ ಮಾಡಿ. ನಾನು ಕೂಡ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಬಾಡಿ ಟ್ಯಾನ್ ಆಗಿರ್ಬೋದು, ಇಲ್ಲ ಫೇಸ್ ಟ್ಯಾನ್ ಆಗಿರ್ಬೋದು, ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ಸೊ ಇದು ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಅದಕ್ಕೆ ನಾನು ಕೂಡ ನಿಮಗೆ ಶೇರ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ವಿತೌಟ್ ವೇಸ್ಟಿಂಗ್ ಎ ಟೈಮ್, ಕಮ್ ಆನ್ ಲೆಟ್ಸ್ ಗೆಟ್ ಸ್ಟಾರ್ಟಿಂಗ್. ಪೊಟೆಟೊ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇದನ್ನು ಸ್ಲೈಸರ್ ತೊಗೊಂಡು ಈ ಥರ ಮಾಡಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಗ್ರೈಂಡರ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಒಂದು ಪೊಟೆಟೊ ಯಾಕೆ ಅಂತ ಹೇಳಿ ನಾನು ಸ್ಲೈಸರ್ನೇ ಯೂಸ್ ಮಾಡಿದೆ. ಒಂದು ಬೌಲ್ ತೊಗೊಂಡು ಸಪ್ರೇಟಾಗಿ ಈ ಥರ ಜ್ಯೂಸನ್ನ ನೀವು ಆ ಬೌಲಲ್ಲಿ ಹಾಕಿ ಇಡಬೇಕು. ಸೊ ಇದರಿಂದ ನಿಮಗೆ ಡಾರ್ಕ್ ಸ್ಪಾಟ್ಸ್ ಕೂಡ ಹೋಗುತ್ತೆ. ಮತ್ತು ಪೊಟೆಟೊ ಸ್ಲೈಸರ್ ನೀವು ಬರೀ ಸ್ಲೈಸರ್ನ ತೊಗೊಂಡು ಫೇಸ್ ಮೇಲೆ ಮಾರ್ಕ್ಸ್ ಇರೋ ಕಡೆ ನೀವು ಯೂಸ್ ಮಾಡ್ತಾ ಬಂದರೆ ಮಾರ್ಕ್ಸ್ ಕೂಡ ನಿಮಗೆ ರೆಡ್ಯೂಸ್ ಆಗುತ್ತೆ, ರೆಡ್ನೆಸ್ ಕೂಡ ರೆಡ್ಯೂಸ್ ಆಗುತ್ತೆ. ಇದಾದಮೇಲೆ ಹನಿನ ಮಿಕ್ಸ್ ಮಾಡಿಕೊಂಡೆ ಮತ್ತು ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡು 60 ಸೆಕೆಂಡ್ ಬಿಡಿ. ಇಲ್ಲ ನಾವು ಹಾಗೆ ಹಾಕ್ಕೊಳ್ತೀರಂದರೆ ನೀವು ಹಾಗೆ ಕೂಡ ಹಾಕ್ಕೊಬೋದು. ಬಟ್ ನಾನು ಯಾಕೆ ಬಿಡ್ತೀನಿ ಅಂತ ಹೇಳಿದ್ರೆ ಆ ಕಾಫಿ ಪೌಡರು, ಹನಿ ಇವೆರಡೂ ಆ ಪೊಟೆಟೊ ಜ್ಯೂಸ್ ಚೆನ್ನಾಗಿ ಮಿಕ್ಸ್ ಆಗಿರಲಿ ಅನ್ನೋ ಒಂದೇ ಕಾರಣಕ್ಕೆ 1 ಮಿನಿಟ್ ನಾನು ಬಿಡ್ತೀನಿ. ಸೊ ಈಗ ನಾನು ಕಾಟನ್ ಬೌಲ್ನ ತಗೊಂಡು ನಿಧಾನಕ್ಕೆ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾ ಬರ್ತೀನಿ. ಬಿಕಾಸ್ ಐ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ನಾವೇನು ಮಾಡಬೇಕು, ತುಂಬ ಸಾಫ್ಟಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಈಗ ಕಾಟನ್ ಬೌಲ್ ಒಂದು ಹೈ ಮುಗಿದ್ಮೇಲೆ ನಾನು ಫಿಂಗರ್ ಟಿಪ್ಸ್ನ ಯೂಸ್ ಮಾಡಿ ನಾನು ಫಿಂಗರಲ್ಲೇ ಹಾಕ್ತಾ ಬರ್ತೀನಿ. ನೀವು ಬೇಕಂದರೆ ಹ್ಯಾಂಡಲ್ ಕೂಡ ನೀವು ಹಾಕ್ಕೊಬೋದು, ಬಟ್ ನನಗೆ ಕಂಫರ್ಟ್ ಕಾಟನ್ ಇರೋದ್ರಿಂದ ಸೊ ಎರಡೂ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅದೆಲ್ಲ ನಾನು ತೆಗೆದುಬಿಡ್ತೀನಿ. ಬಿಕಾಸ್ ಡಾರ್ಕ್ ಸರ್ಕಲ್ಸ್ಗಂತ ಹಾಕ್ತಿರೋದು ಜಸ್ಟ್ ಅಲ್ಲಿಗೆ ಇರಲಿ, ಸೊ ಫೇಸ್ಗೆಲ್ಲ ಸ್ಪ್ರೆಡ್ ಆಗಬಾರ್ದು ಅಂತ. ಸೊ ಇದಾದಮೇಲೆ ಒಂದು 20 ಮಿನಿಟ್ಸ್ ಇಲ್ಲ ಒಂದು 15 ಮಿನಿಟ್ಸ್ ಬಿಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಮಿನಿಟ್ಸ್ ಆದರೂ ಬಿಡಲೇಬೇಕು. ಬಿಟ್ಟು ನೀವು ಫೇಸ್ ವಾಶ್ ಮಾಡ್ತಾ ಬರಬೇಕು. ವೀಕ್ಲಿ ಥ್ರೈಸ್ ಇದನ್ನು ನೀವು ಮಾಡ್ತಾ ಬಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಮಂತಲ್ಲೇ ನೀವು ಇದ್ರ ರಿಸಲ್ಟ್ ನೋಡ್ತೀರಾ. ಸೊ ನೆಕ್ಸ್ಟ್ ಗೋ ಫಾರ್ ಸೆಕೆಂಡ್ ಟಿಪ್. ಇಲ್ಲಿ ನಾನು 1 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಟೊಮೆಟೊಯಿಂದ ತುಂಬಾ ಬೆನಿಫಿಟ್ ಇದೆ. ಇದರಲ್ಲಿ ನಮಗೆ ಬ್ಲೀಚಿಂಗ್ ಪ್ರಾಪರ್ಟಿ ಇರೋದ್ರಿಂದ ಸನ್ ಟ್ಯಾನ್, ಸನ್ಬರ್ನ್ ಎರಡೂ ಕೂಡ ಇದನ್ನು ರಿಮೂವ್ ಮಾಡುತ್ತೆ. ಇದಕ್ಕೆ ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವು ಶುಗರ್ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಹನಿನ ಕೂಡ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಕಾಫಿ ಪೌಡರ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ದಾಗೆ ಇನ್ ಕೇಸ್ ಏನಾದರೂ ಸ್ಪಾಟ್ಸ್, ಸನ್ ಡ್ಯಾಮೇಜ್, ಇದರಿಂದ ಏನಾದರೂ ಡಾಟ್ಸ್ ಇದ್ದರೆ ಲೈಕ್ ಏನಾದರೂ ಹುಣ್ಸಿದ್ರೆ ಕೂಡ ಅದು ರೆಡ್ಯೂಸ್ ಮಾಡುತ್ತೆ ಕಾಫಿ ಪೌಡರಿಂದ. ಈಗ ನಾನು 2 ಹ್ಯಾಂಡಲ್ಲಿ 1 ಹ್ಯಾಂಡ್ಗೆ ನಾನು ಅಪ್ಲೈ ಮಾಡ್ತಾ ಇರ್ತೀನಿ. ನಿಮಗೆ ತೋರಿಸ್ತೀನಿ. ಬಿಕಾಸ್ ಇದು ಕೂಡ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ. ನೀವು ಯೂಸ್ ಮಾಡ್ತಾ ಇದ್ದರೆ ಬೇಗ ನೀವು ಟ್ಯಾನ್ ರಿಮೂವ್ ಕೂಡ ನೀವು ನೋಡ್ಬೋದು. ತುಂಬ ಚೇಂಜಸ್ ಕಾಣಿಸುತ್ತೆ. ಸೊ ನೀಟಾಗಿ ಅಪ್ಲೈ ಮಾಡ್ತಾ ಬರ್ತೀನಿ. ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಸ್ಕ್ರಬ್ ಮಾಡ್ತಾ ಬನ್ನಿ. ಶುಗರ್ನ ಇಟ್ಕೊಂಡು ಸೈಡಲ್ಲಿ ನೀಟಾಗಿ ಫುಲ್ ಹ್ಯಾಂಡ್ ಕೂಡ ನೀವು ಸ್ಕ್ರಬ್ ಮಾಡ್ತಾ ಬರ್ಬೋದು. ಆ್ಯಂಡ್ ಈಗ ಇದನ್ನು ನೀವು ಬೇಕಂದರೆ ನೀವು ಕಾಲು ಕೂಡ ನೀವು ಯೂಸ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಒಂದು 15 ಮಿನಿಟ್ಸ್ ನೀವು ಬಿಟ್ಟು ನೀವು ಅದನ್ನು ಲೈಕ್ ವಾರ್ಮ್ ವಾಟರಲ್ಲಿ, ಜಾಸ್ತಿ ಬಿಸಿನೂ ಬೇಡ ಜಾಸ್ತಿ ಕೋಲ್ಡು ಬೇಡ, ವಾರ್ಮ್ ವಾಟರಲ್ಲಿ ನೀವು ವಾಶ್ ಮಾಡಿ. ಇದನ್ನು ನೀವು ಬೇಕಂದರೆ ಎವ್ರಿ ಡೇ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ನೀವು ಯೂಸ್ ಮಾಡ್ಬೋದು. ಆರ್ ಎಲ್ಸ್ ಯಾವಾಗ ನಿಮಗೆ ಜಾಸ್ತಿ ಬಿಸಿಲಲ್ಲಿ ಹೋಗಿ ನಾನು ಬಂದಿದ್ದೀನಿ ಅಂದರೆ ಆ ದಿನ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಮತ್ತು ಇದು ಕಾಲಿಗೆ ಕೂಡ ನೀವು ಅಪ್ಲೈ ಮಾಡ್ಬೋದು ನಾನು ಹೇಳ್ದಾಗೆ. ಸೊ ನಾನು ಅಪ್ಲೈ ಮಾಡಿದೆ, ಬಟ್ ನಾನು ಆ ವಿಡಿಯೋ ಹಾಕೋಕ್ಕೆ ನನಗೆ ಇಷ್ಟ ಆಗಿಲ್ಲ, ಸೊ ಅದಕ್ಕೆ ನಾನು ಹಾಕಿಲ್ಲ. ಈಗ ಇದನ್ನು 20 ಮಿನಿಟ್ಸ್ನ ನಾವು ಬಿಡಬೇಕು. 20 ಮಿನಿಟ್ಸ್ ಬಿಟ್ಟಮೇಲೆ ವಾರ್ಮ್ ವಾಟರಲ್ಲಿ ನಾವು ಇದನ್ನು ವಾಶ್ ಮಾಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಬಿಫೋರ್ ಆಫ್ಟರ್ ನೋಡಿ ಹೇಗಿತ್ತು ಅಂತ. ಸೊ 1 ಹ್ಯಾಂಡ್ಗೆ ಹಾಕಿದ್ದೆ, 1 ಹ್ಯಾಂಡ್ಗೆ ಹಾಕಿಲ್ಲ. ಯು ಕ್ಯಾನ್ ಸಿ ದ ಚೇಂಜಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.